ಸರಕಾರವಿತ್ತು. ಇತಿಹಾಸದ ಕರಾಳ ಸತ್ಯವೇ ಲ್ಯಾಂಡ್ ಲಾರ್ಡ್. ಸಿನಿಮಾಗೆ ರಾಜಕೀಯ ಮತ್ತು ಜಾತಿಯ ಬಣ್ಣ ಹಚ್ಚುವುದು ಎಷ್ಟು ಸರಿ? ಎಐ ಯುಗದಲ್ಲಿ ಲ್ಯಾಂಡ್ ಲಾರ್ಡ್ ಬೇಕಾ? ನಮ್ಮ ಹಿರಿಯರು ಅನುಭವಿಸಿದ ನರಕ ಯಾತನೆಯನ್ನ ಕಣ್ಣಾರೆ ನೋಡಿದ ಪ್ರೇಕ್ಷಕರು. ಲ್ಯಾಂಡ್ ಲಾರ್ಡ್ ಮೊದಲ ವಾರದ ಕಲೆಕ್ಷನ್ ಎಷ್ಟು ಗೊತ್ತಾ? ನಮಸ್ಕಾರ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ವೀಕ್ಷಕರೇ, ಲ್ಯಾಂಡ್ ಲಾರ್ಡ್ ಚಿತ್ರ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ. ಈ ಚಿತ್ರದ ಕುರಿತು ಅನೇಕ ಪರ ವಿರೋಧದ ಚರ್ಚೆಗಳು ನಡೆಯುತ್ತಿದೆ. ಹಾಗಿದ್ರೆ ಯಾಕೆ ಈ ಚಿತ್ರ ನೋಡಬೇಕು, ಯಾರು ನೋಡಬಾರದು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಒಂದು ತುಂಡು ಭೂಮಿ ಎಂಬುದು ಕೇವಲ ಮಣ್ಣಲ್ಲ, ಅದು ಮನುಷ್ಯನ ಅಸ್ತಿತ್ವ ಮತ್ತು ಸ್ವಾಭಿಮಾನದ ಸಂಕೇತ. ಈ ಮಾತಿನ ಆಳವನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನೀವು ಥಿಯೇಟರ್ಗೆ ಹೋಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಲೇಬೇಕು. ಸಿನಿಮಾದ ಮೇಕಿಂಗ್ ಮತ್ತು ಕ್ವಾಲಿಟಿ ಅದ್ಭುತವಾಗಿದೆ. ಈ ಸಿನಿಮಾ ಯಾಕೆ ನೋಡಬೇಕು ಎಂಬುದಕ್ಕೆ 5 ಪ್ರಮುಖ ಕಾರಣಗಳು ಈ ವಿಡಿಯೋದಲ್ಲಿದೆ. ಇದು ನಮ್ಮ ಹಾನೆಸ್ಟ್ ಒಪಿನಿಯನ್ ಆಗಿರುತ್ತೆ. ಕಾಟೇರ ಖ್ಯಾತಿಯ ಜಡೇಶ್ ಕೆ ಹಂಪಿ ಅವರ ನಿರ್ದೇಶನ ಮೊದಲನೇ ಕಾರಣ. ಜಡೇಶ್ ಕೆ ಹಂಪಿ ಇಡೀ ರಾಜ್ಯವೇ ಮೆಚ್ಚಿಕೊಂಡ ಬ್ಲಾಕ್ ಬಸ್ಟರ್ ಸಿನಿಮಾ ಕಾಟೇರ ಕಥೆಯಲ್ಲಿ ಜಡೇಶ್ ಅವರ ಕೊಡುಗೆ ಎಷ್ಟಿತ್ತು ಎಂಬುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ಸ್ವತಃ ಅವರೇ ನಿರ್ದೇಶನಕ್ಕೆ ಇಳಿದು ಅದೇ ರೀತಿಯ ಮಣ್ಣಿನ ಸೊಗಡಿನ ಕಥೆಯನ್ನ ಲ್ಯಾಂಡ್ ಲಾರ್ಡ್ ಮೂಲಕ ತಂದಿದ್ದಾರೆ. ಕಾಟೇರ ಸಿನಿಮಾದ ನೇಟಿವಿಟಿ ಮತ್ತು ಆ ಕಥಾ ಹಂದರ ನಿಮಗೆ ಇಷ್ಟವಾಗಿದ್ದರೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ನಿಮಗೆ ಭರ್ಜರಿ ಮನೋರಂಜನೆ ನೀಡುವುದರಲ್ಲಿ ಸಂಶಯವಿಲ್ಲ. ರೋಮಾಂಚಕವಾದ ರೆಟ್ರೋ ಕಥಾ ಹಂದರ ಎರಡನೇ ಕಾರಣ. ಸಿನಿಮಾದ ಕಥೆ ಇದು ನಮ್ಮನ್ನ 4-5 ದಶಕಗಳ ಹಿಂದಿನ ರೆಟ್ರೋ ಕಾಲಘಟ್ಟಕ್ಕೆ ಕರೆದೊಯ್ಯುತ್ತದೆ. ಊರಿಗೆ ಊರೇ ಕೇವಲ ಜಮೀನ್ದಾರರ ಮುಷ್ಟಿಯಲ್ಲಿರುವ ಕಾಲವದು. ಇಲ್ಲಿ ಯುದ್ಧ ನಡೆಯುತ್ತಿರುವುದು ಕೇವಲ ಭೂಮಿಗಾಗಿ ಅಲ್ಲ, ಅದು ಅಹಂಕಾರ ಮತ್ತು ಸ್ವಾಭಿಮಾನದ ನಡುವಿನ ಯುದ್ಧ. ಬಡವರಿಗೆ ಭೂಮಿ ಸಿಕ್ಕರೆ ಅವರು ನಮಗೆ ಸಮಾನರಾಗುತ್ತಾರೆ ಎಂಬ ದಣಿಗಳ ಅಹಂಕಾರ ಮತ್ತು ಅದರ ವಿರುದ್ಧ ಸಿಡಿದೇಳುವ ಬಡವರ ಹೋರಾಟ ಮೈ ಜುಮ್ಮೆನಿಸುತ್ತದೆ. ದುನಿಯಾ ವಿಜಯ್ ಮತ್ತು ರಚಿತಾ ರಾಮ್ ಅವರ ಹೊಸ ಅವತಾರ ಮೂರನೇ ಕಾರಣ. ಕಲಾವಿದರ ಅಭಿನಯ. ಕೊಡಲಿ ರಾಚಯ್ಯನಾಗಿ ದುನಿಯಾ ವಿಜಯ್ ಅವರು ಆ ಪಾತ್ರಕ್ಕೆ ಪ್ರಾಣ ತುಂಬಿದ್ದಾರೆ. ಕೋಲಾರ ಸೀಮೆಯ ಭಾಷೆ ಮತ್ತು ಆಕ್ಷನ್ ದೃಶ್ಯಗಳಲ್ಲಿ ವಿಜಯ್ ಅವರ ಆರ್ಭಟ ನೋಡೋದೇ ಕಣ್ಣಿಗೆ ಹಬ್ಬ. ಇನ್ನು ರಚಿತಾ ರಾಮ್ ಅವರು ಗ್ಲಾಮರ್ ಬದಿಗಿಟ್ಟು ಒಬ್ಬ ದಿಟ್ಟ ಹಳ್ಳಿ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಈ ಡಿ ಗ್ಲಾಮರ್ ಅವತಾರ ಮತ್ತು ನಟನೆ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುತ್ತದೆ. 4ನೇ ಮತ್ತು ಅತಿ ಮುಖ್ಯ ಕಾರಣ ರಾಜ್ ಬಿ ಶೆಟ್ಟಿ. ಎಸ್, ಸಾಮಾನ್ಯವಾಗಿ ತಮ್ಮ ಕಾಮಿಡಿಯ ಮೂಲಕ ನಮ್ಮನ್ನ ನಗಿಸುತ್ತಿದ್ದ ರಾಜ್ ಇಲ್ಲಿ ಕ್ರೂರಿ ವಿಲನ್ ಆಗಿ ಅಬ್ಬರಿಸಿದ್ದಾರೆ. ಬಡವರ ರಕ್ತ ಹೀರುವ ಕಟುಕನಾಗಿ, ಖಳನಾಯಕನಾಗಿ ಅವರು ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದಾರೆ. ನಾಯಕನಿಗೆ ಟಕ್ಕರ್ ಕೊಡುವಂತಹ ಇಂತಹ ವಿಲನ್ ಇದ್ರೆ ಸಿನಿಮಾ ಮಜಾ ಡಬಲ್ ಆಗುತ್ತೆ. ತಾರಾ ಬಳಗ ಮತ್ತು ಟೆಕ್ನಿಕಲ್ ಕ್ವಾಲಿಟಿ 5ನೇ ಕಾರಣ. ಸಿನಿಮಾದ ಮೇಕಿಂಗ್. ಹಿರಿಯ ನಟಿ ಉಮಾಶ್ರೀ ಅವರು ಕೇವಲ ಕೆಲವೇ ದೃಶ್ಯಗಳಲ್ಲಿ ಬಂದರೂ ಸಿನಿಮಾದ ತೂಕ ಹೆಚ್ಚಿಸಿದ್ದಾರೆ. ಅಚ್ಯುತ್ ಕುಮಾರ್, ಸಂಪತ್ ಮೈತ್ರೇಯಿ, ಭಾವನಾ ರಾವ್ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇಲ್ಲಿದೆ. ಜೊತೆಗೆ ಅಜನೀಶ್ ಪಿ ಲೋಕನಾಥ್ ರವರ ಸಂಗೀತ ಮತ್ತು ಹಳ್ಳಿಯ ಪರಿಸರವನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸುವ ಛಾಯಾಗ್ರಹಣ ಸಿನಿಮಾಕ್ಕೆ ಪ್ಲಸ್ ಪಾಯಿಂಟ್. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇತಿಹಾಸದ ಅನ್ಯಾಯ ಮತ್ತು ಅಸಮಾನತೆಯ ವಿರುದ್ಧ ಹೋರಾಟವೇ ಈ ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ಜಾತಿ ಧರ್ಮದ ಸಬ್ಜೆಕ್ಟ್ ಅಂತ ಅನಿಸುವುದೇ ಇಲ್ಲ. ಇದು ಭೂಮಿ ಇದ್ದವರು ಮತ್ತು ಇಲ್ಲದವರ ನಡುವಿನ ಕಥೆ, ಅಂದ್ರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಕಥೆ. ಇದೀಗ ಎಐ ಯುಗ ಬಂದಿದೆ. ಇಂತಹ ಜಮಾನದಲ್ಲಿಯೂ ಈ ತರಹದ ಘಟನೆ ನಡೆಯುತ್ತದೆಯೇ ಅಂತ ಕೆಲವರ ಪ್ರಶ್ನೆ ಇದ್ದರೂ ಸಹ ಒಂದು ಕಾಲದಲ್ಲಿ ಹೀಗೆ ಇತ್ತು ಎನ್ನುವ ಸತ್ಯ ತಳ್ಳಿ ಹಾಕುವ ಹಾಗಿಲ್ಲ. ನಮ್ಮ ನಿಮ್ಮ ಅಜ್ಜಿ ತಾತಂದಿರು ಅಥವಾ ಹಿರಿಯರ ಬಾಯಿಯಲ್ಲೂ ಲ್ಯಾಂಡ್ ಲಾರ್ಡ್ ತರಹದ ಕಥೆಗಳು ಕೇಳಿಯೇ ಕೇಳಿರುತ್ತೀರಾ. ಇದೊಂದು ಆಗಿನ ಕಾಲದ ಕರಾಳ ಸತ್ಯ ಅಂತಾನೆ ಹೇಳಬಹುದು. ಇನ್ನು ಕೆಲವರು ಈ ಚಿತ್ರಕ್ಕೆ ರಾಜಕೀಯ ಬಣ್ಣ ಕೊಡುತ್ತಿದ್ದಾರೆ, ಕೆಲವರು ಜಾತಿಯ ಬಣ್ಣ ಕೊಡುತ್ತಿದ್ದಾರೆ. ಭಾರತದಲ್ಲಿ 40ರಿಂದ 50 ವರ್ಷಗಳ ಹಿಂದೆ ಈ ತರಹದ ಘಟನೆ ನಡೆದಿರಬೇಕಾದ್ರೆ ಆಗ ಯಾವ ಸರ್ಕಾರ ಇತ್ತು ಅಂತಾನೂ ನೀವು ತಿಳಿದುಕೊಳ್ಳಬೇಕಿದೆ. ನಮ್ಮ ದೇಶ ಡಾಕ್ಟರ್ BR ಅಂಬೇಡ್ಕರ್ ಅವರ ದೊಡ್ಡ ಕೊಡುಗೆಯಾದ ಸಂವಿಧಾನದ ಅಡಿಪಾಯದಲ್ಲಿ ನಡೆಯುತ್ತಿದೆ. ಜಮೀನುದಾರಿಕೆ ಪದ್ಧತಿಯ ಆ ಒಂದು ಕಾಲದಲ್ಲಿ ಕಾನೂನು ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು, ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲದ ಮುಕ್ತ ಜನಗಳು ಇದ್ರು. ಆಗ ಬಹುತೇಕರಿಗೆ ಕಾನೂನಿನ ಮಾಹಿತಿ, ಸಂವಿಧಾನದ ಬಗ್ಗೆ ಅರಿವು ಇರಲಿಲ್ಲ. ಅದನ್ನೇ ಈ ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ತೋರಿಸಲಾಗಿದೆ. ನಮ್ಮ ದೇಶದ ಒಂದು ಕರಾಳ ಇತಿಹಾಸ ಹೀಗೂ ಇತ್ತು ಅಂತ ಪ್ರತಿಯೊಬ್ಬರೂ ಒಮ್ಮೆ ತಿಳಿದುಕೊಳ್ಳಬೇಕಿದೆ. ಮತ್ತು ಸ್ಕೂಲ್ ಕಾಲೇಜುಗಳಲ್ಲಿ ಓದುವ ನಿಮ್ಮ ಮಕ್ಕಳಿಗೂ ಈ ಚಿತ್ರ ತೋರಿಸಿ ಅಂತ ನಮ್ಮ ಮನವಿ.
ವೀಕ್ಷಕರೇ, ಈ ಸಿನಿಮಾವನ್ನ ಅನುಭವಿಸಬೇಕು ಅಂದ್ರೆ ನೀವು ಥಿಯೇಟರ್ನಲ್ಲಿಯೇ ನೋಡಬೇಕು. ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರ ಯಾಕೆ ನೋಡಬಾರ್ದು, ಯಾರು ನೋಡಬಾರ್ದು ಅನ್ನೋದಕ್ಕೆ ಒಂದೇ ಕಾರಣ. ಯಾವುದೇ ಸಿನಿಮಾವನ್ನು ಕೇವಲ ಒಂದು ಕಲೆಯಾಗಿ ಮನೋರಂಜನೆಗೆ ನೋಡದೆ ಪ್ರತಿಯೊಂದರಲ್ಲೂ ರಾಜಕೀಯ ಸಿದ್ಧಾಂತ ಅಥವಾ ಜಾತಿಯ ಬಣ್ಣ ಹುಡುಕುವವರಿಗೆ ಈ ಚಿತ್ರ ಇಷ್ಟವಾಗಲ್ಲ. ಅಂದಿನ ಕಾಲದ ಸಾಮಾಜಿಕ ಅಸಮಾನತೆ ಮತ್ತು ಕಹಿ ಸತ್ಯಗಳನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಿಮಗಿಲ್ಲದಿದ್ದರೆ ಹಾಗೂ ಇತಿಹಾಸದ ಕರಾಳ ಮುಖವನ್ನು ತೆರೆಯ ಮೇಲೆ ನೋಡಲು ಇಷ್ಟಪಡದವರು ಅಂತವರು ಈ ಸಿನಿಮಾದಿಂದ ದೂರವಿರುವುದೇ ಒಳಿತು. ಇದೊಂದು ಪಕ್ಕಾ ಕಮರ್ಷಿಯಲ್ ಮತ್ತು ಎಮೋಷನಲ್ ಪ್ಯಾಕೇಜ್. ಇನ್ನು ಮೊದಲ ವಾರದ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿ ಎಲ್ಲಿಯೂ ಲಭ್ಯವಿಲ್ಲ. ಈ ಬಗ್ಗೆ ಆ ಚಿತ್ರತಂಡವೇ ಸ್ಪಷ್ಟಪಡಿಸಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.